ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಫೇಸ್ ಕಾಣಿಸ್ತಿದೆ ನಮಗೆ, ಕಾಣಿಸಲ್ಲ, ಟೈಮ್ ತಗೊಳುತ್ತೆ. ಇವಾಗ ಕಾಣಿಸುತ್ತೆ. ಏನು ಗೊತ್ತಾ, ಜ್ವರನೋ ಶೀತನೋ ಏನು ನನಗೂ ಗೊತ್ತಿಲ್ಲ. ಬಟ್ ಆದರೆ ನನಗೆ ಜ್ವರ ಬಂದ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ ಜ್ವರ. ಸೊ ಇದು ಆ್ಯಕ್ಚುಲಿ ಎಕ್ಸಾಕ್ಟು 1 ಇಯರ್ ಬ್ಯಾಕು ಬಂದಿತ್ತು. ಅಂದರೆ ಒಂದು ತಿಂಗಳು ಆ ಕಡೆ ಈ ಕಡೆ, ಎಲ್ಲ ಒಂದು 20-25 ದಿನ ಆ ಕಡೆ ಈ ಕಡೆ ಇರಬೇಕು. ಆ್ಯಕ್ಚುಲಿ ಅವಾಗ ನಾನು ಇದು ಇವಾಗ ಜೂನ್ ಅಲ್ವಾ, ಜುಲೈ ಅಂದರೆ ಅದೇ ಒಂದು 15-20 ಡೇಸ್ ಆ ಕಡೆ ಈ ಕಡೆ, ಎಕ್ಸಾಕ್ಟ್ 1 ಇಯರ್ ಬ್ಯಾಕು ನಾನು ಅವಾಗ ಅಲ್ಲಿದ್ದೆ, ಎಲ್ಲ ಬದು ಹೊಸ ರೋಡ್ ರೂಮಲ್ಲಿ. ಅದು ಆ್ಯಕ್ಚುಲಿ ವೀಡಿಯೋ ಎಲ್ಲ ಇದೆ, ಆ ಡೇಟ್ ನೋಡಲಿಲ್ಲ ನಾನು ಆವಾಗ. ಎಕ್ಸಾಕ್ಟಾ ಆಲ್ಮೋಸ್ಟ್ ಅನ್ಬೋದು 1 ಇಯರ್ ಆಗಿಲ್ಲ, ನಿಯರ್ ಬೈ 1 ಇಯರ್, ಓಕೆನಾ. ಇದೇ ಥರ ಆಗಿತ್ತು. ಅದೊಂದು 2-3 ದಿನನೋ ಒಂದು ವಾರ ಅದಷ್ಟು ತಗೊಂಡಿರ್ಬೋದೇನೋ, ಒಂದು ವಾರ ಅಲ್ಲ 4-5 ದಿನ ತಗೊಂಡಿರುತ್ತೆ ಪ್ರಾಪರಾಗಿ ರಿಕವರ್ ಆಗೋದಕ್ಕೆ. ಅದರಲ್ಲಿ ಆ್ಯಕ್ಚುಲಿ ನಾನು ಮೆಡಿಸಿನ್ ತುಂಬ ಅವಾಯ್ಡ್ ಮಾಡಿದ್ದೆ. ಒಂದು 2 ಸಲ ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಅದು ಬಿಟ್ಟರೆ ಫ್ರೂಟ್ಸ್ ತಿಂದು ಹುಷಾರಾಗಿದ್ದೆ. ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ಆಫೀಸಲ್ಲಿ ನಾನು ಒಬ್ಬನೇ ಈ ಥರ ಜಾಕೆಟ್ ಹಾಕೊಂಡಿರೋದು, ಅಂದರೆ ಮಧ್ಯಾಹ್ನದಲ್ಲಿ ಸೆಕೆ ಎಲ್ಲ, ಅವ್ರಿಗೆ ಸೆಕೆ ಆಯಿತಾ, ನನಗೆ ಎಷ್ಟು ಚಳಿ ಆಗ್ತಾಯಿದೆ ಅಂದರೆ, ಇವಾಗ ಬಿಸಿಲಲ್ಲಿ ನಿಂತಿದ್ದೀನಿ, ಬಿಸಿಲಲ್ಲಿ ನಿಲ್ಲೋವಾಗ ಸ್ವಲ್ಪ ಸೆಕೆ ಆಯ್ತಾಯಿದೆ. ಬಟ್ ಆದರೂ ಅಪ್ಪರ್ ಬಾಡಿ ಇವಾಗ ಮೇಲೆ ನೋಡಿ ಇದೆಲ್ಲ ಹಾಕ್ಕೊಂಡಿದ್ದೀನಿ. ಏನೆಲ್ಲ ಆಗಿದ್ದೀನಿ ಗೊತ್ತಾ, ಒಳಗಡೆ ಒಂದು ಬನಿಯನ್ ಹಾಕಿ ಅದ್ರ ಮೇಲೆ ಶರ್ಟ್ ಹಾಕಿ, ಶರ್ಟ್ ಮೇಲೆ ಈ ಜಾಕೆಟ್ ಏನಿದೆ ಹಾಕ್ಕೊಂಡಿದ್ದೀನಿ. ಬಿಸಿಲಿಗೆ ಹೋಗೋದು ಬೇಡ, ಬಟ್ ಹೆಂಗೆ ಗೊತ್ತಾ ಆಗ್ಬಿಟ್ಟಿದೆ, ಬಿಸಿಲಿಗೆ ಹೋದ್ರೆ ಆಗ್ತಿಲ್ಲ. ರೂಮಲ್ಲೇ ಫುಲ್ ಬೆಚ್ಚಗಿರಬೇಕು ಅಂತ ಅನಿಸ್ಬಿಡುತ್ತೆ. ಯಪ್ಪ, ಇವಾಗ 8 ನಿಮಿಷ ವಿಡಿಯೋ ಮಾಡಲಾ, 2 ನಿಮಿಷ ಮಾಡಲಾ, 3 ನಿಮಿಷ ಮಾಡಲಾ, ಸುಮ್ಮನೆ ಯಾಕೆ ಮಾಡಲಿ, ನೋಡೋಣ ಎಷ್ಟೊತ್ತು ಮಾತಾಡ್ಬೋದು ಅಂತ. ಇವಾಗ ಹೋದರೆ ಮತ್ತೆ ಸ್ವಲ್ಪ ಹೊತ್ತು ಬರಬೇಕು. ಅಂದರೆ ಇವತ್ತು ಚಿಕನ್ ಇರತ್ತಲ್ವ, ಸೊ ಚಿಕನ್ ಇರೋ ದಿನ ಸ್ವಲ್ಪ ಬಂದು ಎತ್ತಿಟ್ಟು ಹೋಗಬೇಕು, ಇಲ್ಲ ತಿಂದ್ಬಿಟ್ಟು ಹೋಗಬೇಕು. ಇಲ್ಲ ಅಂದರೆ ನಾನು ಬರೋ ಟೈಮಲ್ಲಿ ಏನೂ ಸಿಗೋಲ್ಲ. ಇಲ್ಲಾಂದರೆ ಇವತ್ತೆಲ್ಲ ಆ್ಯಕ್ಚುಲಿ ನಾನು ಫುಟ್ಬಾಲ್ ಆಡೋಕ್ಕೆ ಹೋಗಬೇಕಿತ್ತು, ಟರ್ಫ್ಗೆಲ್ಲ ಹೋಗೋಣ ಅಂತಲೇ ಪ್ಲ್ಯಾನ್ ಇತ್ತು. ಮತ್ತು ಇವತ್ತು ಮೋಟೋ ಬ್ಲಾಗ್ ಮಾಡೋಣ. ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಹೆಂಗಿತ್ತು ಅಂದರೆ, ಸೀದಾ ಬಂದು ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ಏರ್ ಆಯಿಲ್ ಏನಿಲ್ಲ ನನ್ನ ಹತ್ರ, ಅದೊಂದು ಸ್ವಲ್ಪ ತಗೊಬರೋಣ, ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೆ. ಅದು ಕ್ಯಾನ್ಸಲ್ ಆಯಿತು. ಅಂದರೆ ಅಂದ್ಕೊಂಡೆ ಒಂದು 3 ಗಂಟೆ ಮೇಲೆ ಹೋಗೋಣ ಅಂತ. ಬಾಡಿನೇ ಕೇಳ್ತಿದ್ದೆ ರೆಸ್ಟ್ ಕೊಡಪ್ಪ ನನಗೆ ಅಂತ. ನಮ್ಗೆ ಏನು ಅನಿಸುತ್ತೆ ಅಂದರೆ, ಸೊ ನಾವು 365 ಡೇಸು ಕೆಲಸ ಮಾಡ್ಬೋದು, ಏನಾಗ್ಬೋದು, ಏನಾಗುತ್ತೆ. ಸೊ ಇದೆಲ್ಲ ನಮಗೆ ಕ್ವಶನ್ನು, ಏನೂ ಆಗೋಲ್ಲ ನನಗೆ ಅಂತ. ಬಟ್ ಒಂದು ಸಲ ಕಂಟಿನ್ಯೂ ಹೋಗಿ ವರ್ಕ್ ಮಾಡಿದ್ಮೇಲೆ ನಮ್ಮ ಬಾಡಿ ಏನು ಗೊತ್ತಾಗಲ್ಲ. ಸೊ ಆದವಾಗ ಈ ಥರ ಸಿಗ್ನಲ್ಸ್ ಕೊಡುತ್ತೆ, ಜ್ವರ ಬರೋದು, ಶೀತ ಬರೋದು. ಅಣ್ಣ ನೀನು ರೆಸ್ಟ್ ತಗೊಳ್ಳೇಬೇಕು ಇವಾಗ ಅಂತ. ಇವಾಗ ರೆಸ್ಟ್ ತಗೊಳ್ಳೇಬೇಕು. ಆದರೂ ಆಫೀಸ್ಗೆ ಹೋಗ್ತಾಯಿದ್ದೀನಿ. ಆಫೀಸಲ್ಲೂ ಹೆಂಗೆ, ಸೊ ಅಂದರೆ ಆಫೀಸಲ್ಲೂ ಸ್ವಲ್ಪ ಕಷ್ಟನೇ. ಆಫೀಸಲ್ಲಿ ಏನು ಕೂತ್ಕೊಂಡು ಸುಮ್ಮನೆ ಇರೋದು ಅಂದ್ಕೊಬಿಟ್ರೆ ಅದೂ ಹಿಂಸೆನೇ. ಪ್ರಾಪರಾಗಿ ರೆಸ್ಟ್ ಅಂದರೆ ರೂಮಲ್ಲಿ ನಿದ್ರೆ ಮಾಡ್ತಾ ಇರೋ ಅಷ್ಟೇ, ಫೋನು ಸತ ನೋಡಬಾರ್ದು. ಮಲ್ಕೋ, ಊಟ ಮಾಡು, ಮಲ್ಕೋ. ಸೊ ಆ ಥರ ಇದ್ದರೆ ಏನೋ ಒಂದು ಆಗುತ್ತೆ. ಅದೆಲ್ಲ ಏನು ನಡೆಯಿಲ್ಲ. ನೋಡೋಣ ಎಷ್ಟು ದಿನ ಆಗ್ಬೋದು ಅಂತ. ಆ್ಯಕ್ಚುಲಿ ನೆನ್ನೆ ಚೆನ್ನಾಗಿದೆ ಅಲ್ವಾ. ಇವತ್ತಿಂದ ಪ್ರಾಪರಾಗಿ ಸ್ಟಾರ್ಟ್ ಆಗಿದೆ. ನೆನ್ನೆ ಸ್ವಲ್ಪ ಸಿಮ್ಟಮ್ ಇತ್ತು ಅಷ್ಟೇ. ಸಿಮ್ಟಮ್ ಒಂದು ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ ಲೈಟಾಗಿ. ನೀರು ಕುಡಿಯೋಕ್ಕಾಗ್ತಾಯಿಲ್ಲ. ಇವಾಗ ಗಂಟ್ಲಲ್ಲಿ ನೋವು ಹೋಗ್ತಾಯಿದೆ. ಅದು ಇವಾಗ ಮೆಲ್ಲೆ ಹೋಗಿ ಇವತ್ತು ನೈಟ್ ಆಗೋಷ್ಟಿಗೆ ಅದು ಶೀತ ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ಆಲ್ರೆಡಿ ಆಗಿಬಿಟ್ಟಿದೆ, ಇನ್ನೊಂದು ಸ್ವಲ್ಪ 20% ಬಾಕಿ ಇದೆ. ಆವಾಗ ಅದು ಗಂಟ್ಲು ನೋವು ಹೋಗಿ ಶೀತ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಫುಲ್ ಜ್ವರ ಬರುತ್ತೆ. ಅಲ್ಲಿಂದ ಟ್ಯಾಬ್ಲೆಟ್ ತೊಗೊಂಡ್ರೆ ಏನೋ ಒಂದು ಆ ಕಡೆ ಈ ಕಡೆ ಆಗುತ್ತೆ. ನನಗೂ ಗೊತ್ತಿಲ್ಲ ಟ್ಯಾಬ್ಲೆಟ್ ತೊಗೋಬೇಕಾ ಇಲ್ಲ ಏನು ಮಾಡಲಿ ಅಂತ. ನೋಡೋಣ, ಸ್ವಲ್ಪ ಕಂಟ್ರೋಲ್ ಮಾಡೋಣ. ನನಗಂತೂ ಮೆಡಿಷನ್ನು ಅವಾಯ್ಡ್ ಮಾಡಬೇಕಂತಲೇ ಅನಿಸುತ್ತೆ ಯಾವಾಗಲೂ. ಬಿಸಿಲಿಗೆ ಬರೋಕ್ಕೆ ಐತಿವಲ್ಲಪ್ಪ. ಅಯ್ಯಯ್ಯೋ ಶಿಟ್, ಒಂದು ನಿಮಿಷ ಗೊಣ್ಣೆ ಅದೇ ಬಂದ್ಬಿಡ್ರಿ ತುಮ್ಮಗಿಂದ ಹಂಗೆ. ಅಂದರೆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಈ ಥರ ಆಗುತ್ತೆ. ಏನು ಮಾಡೋದು, ಅಷ್ಟೇನು ಜಾಸ್ತಿ ಏನು ಸುಮ್ಮನೆ 8 ನಿಮಿಷನೇ ಮಾಡಬೇಕು ಅಂತೆಲ್ಲ ಇಲ್ಲ, ಓಕೆನಾ. ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ, ಒಂದು ಅರ್ಧ ಗಂಟೆ ಅಂತ. ನಾನು ಇವಾಗ ಇಲ್ಲಿ ಶೂಟ್ ಮಾಡ್ತಾಯಿದ್ದೀನಿ, ರೀಲ್ಸು ಅಷ್ಟೇನು ಮಾಡ್ತಾಯಿಲ್ಲ. ಸೊ ಹೀರೋ ಬರೋದನ್ನ ಹಾಕ್ತಾಯಿದ್ದೀನಿ, ನೋಡೋಣ. ಆಗ್ತಾಯಿದೆ, ಗೋ ವಿತ್ ದ ಫ್ಲೋ. ಇದು ಬೇಜಾರಾಗ್ತಿದೆಯಾ, ಏನಾದರೂ ಆಗ್ತಾಯಿದೆಯಾ ಅಂದರೆ ನನಗೆ ಆ್ಯಕ್ಚುಲಿ ಸ್ವಲ್ಪ ಖುಷಿನೇ ಆಗ್ತಾಯಿದೆ. ಯಾಕಂದರೆ ಲೈಫಲ್ಲಿ ಇದೆಲ್ಲ ಇರಬೇಕು, ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಇರಬೇಕು. ಈ ಥರ ಎಲ್ಲ ನನಗೆ ಆ್ಯಕ್ಚುಲಿ ವರ್ಷಕ್ಕೊಂದ್ಸಲ ಬರ್ತಾಯಿದೆ. ಇವಾಗ ವರ್ಷಕ್ಕೊಂದ್ಸಲ ಈ ಥರ ಜ್ವರ ಎಲ್ಲ ಆಗುತ್ತೆ. ಅದಿದ್ದರೆ ಒಳ್ಳೆಯದು ಆ್ಯಕ್ಚುಲಿ ಅಲ್ವಾ. ಅಂದರೆ ನಾವು ಕಂಟಿನ್ಯೂಸ್ ಆಗಿ ಚೆನ್ನಾಗಿರೋದಕ್ಕಿಂತ ವರ್ಷಕ್ಕೊಂದ್ಸಲ ಆದರೂ ಏನಾದರೂ ಹುಷಾರಿಲ್ಲದೆ ಆದರೆ ಚೆನ್ನಾಗಿರುತ್ತೆ.
ನಾನು ಆ್ಯಕ್ಚುಲಿ ಇದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟೊತ್ತು ಎಂಜಾಯ್ ಮಾಡ್ಬೋದು ಅಂತ. ಅಂದರೆ ಹುಷಾರಿಲ್ದೇನೂ ಎಂಜಾಯ್ ಮಾಡೋಕ್ಕಾಗತ್ತಾ ಅಂತ ನನಗಂತೂ ಆಗ್ತಾಯಿದೆ. ಅಂದರೆ ಈ ಪೈನು ನಡೆಯೋಕ್ಕಾಗ್ತಿಲ್ಲ, ಸೊ ಅದೆಲ್ಲ ಒಂಥರ ಅನಿಸ್ತಿದೆ. ಎಂಜಾಯ್ಮೆಂಟ್ ಅದು ನನಗೆ, ಅಂದರೆ ನೀವು ಹೆಂಗೆ ತಗೋತೀರಾ ಅದ್ರ ಮೇಲೆ. ಸೊ ನನಗೆ ಎಂಜಾಯ್ಮೆಂಟ್ ಅನಿಸ್ತಾ ಇದೆ. ಹುಷಾರಿಲ್ಲ, ಸೊ ಅವಾಗ ಏನು ಆರಾಮಂತಲ್ಲ, ಬಾಡಿ ಪೈನು ಎಲ್ಲ ಇದೆ, ಏನೆಲ್ಲ ಹೋಯ್ತಾ ಇದೆ. ಈ ಪೈನು ಡೈಲಿ ಸಿಗಲ್ಲ ಅಲ್ವಾ, ನೀವು ಬೇಕು ಅಂದರೂ ಸಿಗಲ್ಲ. ಅದಕ್ಕೆ ಅದನ್ನ ಎಂಜಾಯ್ ಮಾಡ್ತಾಯಿದ್ದೀನಿ. ಆ ಥರ ಪೈನ್ ಎಂಜಾಯ್ ಮಾಡೋಂಥ ಕಿರಿಕ್ ನನ್ನ ಮಗ, ಸ್ಕ್ರೂ ಲೂಸ್ ನನ್ನ ಮಗ ಅಂಥವರೆಲ್ಲ, ಅಂಥದ್ರಲ್ಲಿ ನಾನು ಒಬ್ಬ ಅಷ್ಟೇ. ಏನು ಹೇಳೋದು, ಕಥೆಯೊಂದು ನಡೆಯುತ್ತಿದೆ, ಕ್ಲೈಮ್ಯಾಕ್ಸು ಕಾಯುತ್ತಿದೆ. ಕ್ಲೈಮ್ಯಾಕ್ಸ್ ಯಾವಾಗ ಬರ್ಬೋದು ಅಲ್ಲ, ಅಂದರೆ ಕ್ಲೈಮ್ಯಾಕ್ಸ್ ಚೆನ್ನಾಗಿರಬೇಕು. ಎಂಡಿಂಗ್ ಬಗ್ಗೆ ಚಿಂತೆನೇ ಬೇಡ, ಎಂಡಿಂಗ್ ಎಲ್ಲರಿಗೂ ಗೊತ್ತು ಅಲ್ವಾ. ಮೂವಿಯಲ್ಲಿ ಎಂಡಿಂಗ್ ಏನಾಗ್ಬೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಲೈಫಲ್ಲಿ ಎಂಡಿಂಗು ಕನ್ಫ್ಯೂಷನ್ನೇ ಬೇಡ ಅಲ್ವಾ, ಎಲ್ರಿಗೂ ಒಂದೇ ಥರ ಎಂಡಿಂಗ್ ಅಲ್ವಾ. ಅಷ್ಟೇ ಗುರು, ಇವಾಗ ಸೀದಾ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮತ್ತೆ ಆಫೀಸ್ಗೆ ಹೋದರೆ ಅಷ್ಟೇ. ನಾಳೆ ನೋಡೋಣ ಏನು ಮಾಡ್ತೀನೋ, ಹುಷಾರಾಗಿರ್ತೀನೋ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್. ಇದು ಬೇಡ, ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.